ಹಾಯ್ ಮೈ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸಂಡೇ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಚಿಕ್ಕ ಮಕ್ಕಳು ಮತ್ತು ಬ್ಯಾಚುಲರ್ಸ್ ಕೂಡ ಮಾಡಬಹುದಾದಂತಹ ಚಿಕನ್ ಸಾಂಬಾರನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ಈಸಿ ಮೆಥಡ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಪ್ಲೀಸ್ ವಾಚ್ ಇಟ್, ಡೋಂಟ್ ಮಿಸ್ ಇಟ್. ಇದು ಸಾಮಗ್ರಿ ನೋಡೋದಾದರೆ 1/2 ಕಿಲೋ ಚಿಕನ್ ತೊಗೊಳ್ಳಿ. ಅದಕ್ಕೆ 4 ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 5 ಲವಂಗ, 5 ಚಕ್ಕೆ, 5 ಚಕ್ಕೆನ ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿ ತೊಗೊಳ್ಳಿ. ಮತ್ತು ಅರ್ಧ ಹೋಳು ತೆಂಗಿನಕಾಯಿ ತೊಗೊಳ್ಳಿ. ಇದಿಷ್ಟನ್ನು ಸೇರಿಸಿ ನಾವು ಮಿಕ್ಸಿಯಲ್ಲಿ ಒಟ್ಟಿಗೆ ಎಲ್ಲ ಸೇರಿ ಗ್ರೈಂಡ್ ಮಾಡ್ಕೋಬೇಕು. ನಂತರ ಇದನ್ನು ನೈಸಿಗೆ ರುಬ್ಕೋಬೇಕು. ಇದಕ್ಕೆ ಮಾಂಸದ ಖಾರದ ಪುಡಿನ ಬೆರೆಸ್ಬೇಕಾಗುತ್ತೆ. ಮಾಂಸದ ಖಾರದ ಪುಡಿ ಅಂತ ಅಂದರೆ ಒಣಮೆಣಸಿನ ದರಳು ಮತ್ತು ಕೊತ್ತಂಬರಿ ಎರಡನ್ನೂ ಈಕ್ವಲಾಗಿ ತೊಗೋಬೇಕು. ಸ್ವಲ್ಪ ಬ್ಯಾಡಗಿ ಮೆಣಸಿಗೆಯನ್ನು ಸೇರಿಸಿ ನಾವು ರುಬ್ಕೊಂಡು ಅದನ್ನು ಖಾರದ ಪುಡಿನ ಮಾಡ್ಕೊಂಡಿರ್ತೀವಿ. ಅದರಲ್ಲಿ ಇದು 2 ಸ್ಪೂನ್ ಖಾರದ ಪುಡಿನ ಹಾಕಿ ರುಬ್ಕೋಬೇಕು. ನಂತರ ಕಾದ ಕುಕ್ಕರ್ಗೆ 1 ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಒಂದು ಅರ್ಧ ಈರುಳ್ಳಿ, ಇಲ್ಲಾಂದರೆ 1 ಈರುಳ್ಳಿ ಚಿಕ್ಕದಾಗಿ ಹಚ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಸ್ವಲ್ಪ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡಬೇಕು. ನಂತರ ನಾವು ಅಲ್ಲಿಟ್ಟಿರುವಂಥ ಚಿಕನ್ ಪೀಸ್ಗಳನ್ನು ಅರಿಶಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರ ಅಲ್ಲಿ ನೀವೀಗ ರುಬ್ಬಿರ್ತೀರಲ್ವ ಮಸಾಲೆನ, ಚಿಕನ್ ಮಸಾಲ ರುಬ್ಬಿರ್ತಾರಲ್ಲ ಆ ಮಿಶ್ರಣನ ಇಲ್ಲಿ ಒಳಗಡೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ರುಬ್ಬಿರೋ ಮಸಾಲೆ ಹಾಕಿ 1-2 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಅದು ಚಿಕನ್ದು ಹಸಿ ಸ್ಮೆಲ್ ಬಂದು ಅದು ಹೋಗುತ್ತೆ. ಅದು ಹಸಿ ಸ್ಮೆಲ್ಲು ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ತಕ್ಕಂಥ ನೀವು ಸ್ವಲ್ಪ ಅದ್ರ ಮೇಲೆ ನಿಲ್ಲೋ ಥರ ಸ್ವಲ್ಪ ನೀರನ್ನ ನೀವು ಹಾಕೋಬೇಕು. ತುಂಬ ತೆಳ್ಳೋ ಥರ ಕೆಲವ್ರು ಏನು ಮಾಡ್ತಾರೆ, ಸೇಮ್ ಇದಕ್ಕೆ ನಾವು ಕೆಲವರು ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕ್ತಾರೆ. ಇನ್ನು ಕೆಲವರು ಸ್ವಲ್ಪ ಅಷ್ಟೊಂದು ನೀರು ಬೇಡ, ನಮಗೆ ಸ್ವಲ್ಪ ಗ್ರೇವಿ ಟೈಪ್ ಬೇಕು, ಸ್ವಲ್ಪ ತಿಕ್ನೆಸ್ ಆಗಿರಬೇಕು ಅಂದರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಡಿ. ನಂತರ ಅದಕ್ಕೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಬೆರೆಸ್ಕೊಂಡು ಕುಕ್ಕರಲ್ಲಿ ಮುಚ್ಚಳನ ಹಾಕಿ 1 ವಿಷಲ್ ಬರೋ ತನಕ ಕೂಗಿಸಿ ನಂತರ ಪ್ರೆಷರ್ ಹೋದ್ಮೇಲೆ ಓಪನ್ ಮಾಡಿ ಅದನ್ನು ಒಂದು 10 ನಿಮಿಷ ನೀವು ಕುದಿಸಿದ್ರೆ ಸಾಕು, ಚಿಕನ್ ಸಾಂಬಾರು ರೆಡಿಯಾಗುತ್ತೆ. ಇವಾಗ ಚಿಕನ್ ಸಾಂಬಾರು ರೆಡಿಯಾಗಿದೆ. ಇದನ್ನು ನೀವು ಅನ್ನಕ್ಕೆ ಮತ್ತು ಚಪಾತಿಗೆ, ದೋಸೆ ಕೂಡ ಇದನ್ನು ನೀವು ನಂಚ್ಕೊಂಡು ತಿನ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಅಗೇನ್. ಬಾಯ್.